10th ರಿಸಲ್ಟ್ SSLC ರಿಸಲ್ಟ್ 2024 ನಾಳೆ ಅಂದರೆ ಮೇ 8 ಅನೌನ್ಸ್ ಆಗುತ್ತಾ. ರಿಸಲ್ಟನ್ನು ಹೇಗೆ ನೋಡಬೇಕು, ಅದಕ್ಕೆ ಬೇಕಾಗಿರೋ ವೆಬ್ಸೈಟ್ ಅಡ್ರೆಸ್ ಯಾವುದು, ಹೀಗೆ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. 10th ರಿಸಲ್ಟ್ ಅನೌನ್ಸ್ ಆಗುತ್ತೆ. 10th ರಿಸಲ್ಟ್ ಅನೌನ್ಸ್ ಆದಾಗ ಹೇಗೆ ನೋಡೋದು, ಬೇಕಾಗಿರೋ ವೆಬ್ಸೈಟ್ ಯಾವುದು? ಆ ವೆಬ್ಸೈಟ್ ಯಾವುದು ಅಂದರೆ KARRESULTS.in. ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ರಿಸಲ್ಟನ್ನು ನೀವು ಚೆಕ್ ಮಾಡಬಹುದು, ನೋಡಬಹುದು. ಗೂಗಲ್ ಕ್ರೋಮ್ ಕ್ಲಿಕ್ ಮಾಡಿ ಟೈಪ್ ಮಾಡಿ KARRESULTS.nic.in ಅಂತ ಟೈಪ್ ಮಾಡಿ ಓಕೆ ಕೊಡಿ. ಓಕೆ ಕೊಟ್ಟರೆ ನಿಮಗೆ ಈ ಇಂಟರ್ಫೇಸ್, ಈ ಪೇಜ್ ಓಪನ್ ಆಗುತ್ತೆ. ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ ಅಂತ ಇದೆ. ಇದು ಸೆಕೆಂಡ್ PUC ರಿಸಲ್ಟ್. ಈಗ ಇನ್ನೂ 10th ರಿಸಲ್ಟ್ ಅನೌನ್ಸ್ ಆಗಿಲ್ಲ. ರಿಸಲ್ಟ್ ಅನೌನ್ಸ್ ಆದಾಗ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ, ಅದರ ಬದಲು ಇನ್ನೊಂದು ಕಾಲಮ್ ಬರುತ್ತೆ. ಆ ಕಾಲಮಲ್ಲಿ SSLC ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡ್ಕೊಂಡಾಗ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ತೀರಾ. ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಯು ಕ್ಯಾನ್ ಗೆಟ್ ಯುವರ್ ರಿಸಲ್ಟ್. ಸೊ ಈ ರೀತಿ ನೀವು ರಿಸಲ್ಟನ್ನು ನೋಡ್ಬೋದು. ಹಾಗಾದರೆ ರಿಸಲ್ಟ್ ಡೇಟ್ ಯಾವತ್ತು? ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಮೇ 8 10th ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ. 10th ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ, ರಿಸಲ್ಟ್ ಕೊಡೋದೊಂದೇ ಬಾಕಿ ಇದೆ. ಆ ರಿಸಲ್ಟನ್ನು ಮೇ 8 ಕೊಡ್ತಾರಾ? ನೋ, ಮೇ 8 ರಿಸಲ್ಟ್ ಕೊಡೋ ಚಾನ್ಸೇ ಇಲ್ಲ. ನಾಳೆ ಮೇ 8 ರಿಸಲ್ಟ್ ಬರೋದಿಲ್ಲ. ಹಾಗಾದರೆ ರಿಸಲ್ಟ್ ಯಾವತ್ತು ಬರುತ್ತೆ? ರಿಸಲ್ಟು ಮೇ 10th ಅನೌನ್ಸ್ ಆಗೋ ಚಾನ್ಸಸ್ ಇದೆ. ಏನಾದರೂ ಮೇ 10th ಹಾಲಿಡೇ ಅಂತ ಹೇಳಿ ಮೇ 9th ಬಂದರೂ ಬರಬಹುದು. ಸೊ ಮೇ ಬಿ ಮೇ 10th ಇಸ್ ದ SSLC ರಿಸಲ್ಟ್ ಡೇಟ್. ಎಲ್ರಿಗೂ ಆಲ್ ದಿ ಬೆಸ್ಟ್. ರಿಸಲ್ಟನ್ನು ಹೇಗೆ ನೋಡೋದು ಅಂತ ಗೊತ್ತಾಯ್ತಲ್ಲ. ಹಾಗೆ ರಿಸಲ್ಟ್ ಡೇಟ್ ಅನೌನ್ಸ್ ಆಗಿದ ತಕ್ಷಣ ನಿಮಗೆ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ. ಇದಿಷ್ಟೇ ಇವತ್ತಿನ ಮಾಹಿತಿ. ಟೇಕ್ ಕೇರ್, ಬಾಯ್.